ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆತ್ಮ ಅಭಿಮಾನ, ದೇಹ ಅಭಿಮಾನ, ನಾನು ಯಾರು? ಜೀವನದ ಮಹಾ ಪ್ರಶ್ನೆ. ದೇಹಾಭಿಮಾನ ದುಃಖದ ಮೂಲ. ಮುರಳಿ ಹೇಳುತ್ತದೆ, ದೇಹಾಭಿಮಾನವೇ ಎಲ್ಲ ದುಃಖದ ಮೂಲ. ನನ್ನದು, ನನ್ನ ಸ್ಥಾನ, ನನ್ನ ಹೆಸರು, ಈ ಎಲ್ಲ ದೇಹಧಾರಿತ ಚಿಂತನೆಗಳು ಆತ್ಮವನ್ನು ದುರ್ಬಲಗೊಳಿಸುತ್ತವೆ. ದೇಹಾಭಿಮಾನದಿಂದ ಕೋಪ ಬರುತ್ತದೆ, ಅಹಂಕಾರ ಬರುತ್ತದೆ, ನೋವು ಉಂಟಾಗುತ್ತದೆ. ಆತ್ಮಾಭಿಮಾನ ಶಾಂತಿಯ ದ್ವಾರ. ಆತ್ಮಾಭಿಮಾನ ಎಂದರೆ ನಾನು ಆತ್ಮ, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ. ಮುರಳಿ ಹೇಳುತ್ತದೆ, ಆತ್ಮ ಅಭಿಮಾನದಲ್ಲಿ ಸ್ಥಿರವಾಗಿರಿ. ತಂದೆಯ ನೆನಪು ಸಹಜವಾಗುತ್ತದೆ. ಯೋಗ ಅಭ್ಯಾಸ. ನಾನು ದೇಹವಲ್ಲ, ನಾನು ಜ್ಯೋತಿ ಸ್ವರೂಪ ಆತ್ಮ. ತಂದೆಯ ಕಿರಣ ಬೆಳಕು ನನ್ನ ಮೇಲೆ ಬೀಳುತ್ತಿದೆ. ದೇಹಾಭಿಮಾನ ಕರಗುತ್ತಿದೆ. ಸ್ಲೋಗನ್: ದೇಹ ಮರೆತರೆ ದುಃಖ ಮರೆಯುತ್ತದೆ. ಆತ್ಮ ಜ್ಯೋತಿ ಪರಂ ಜ್ಯೋತಿಯಿಂದ ಬೆಳಗುತ್ತದೆ, ಶಕ್ತಿಶಾಲಿಯಾಗುತ್ತದೆ. ಪವಿತ್ರತೆ ರಾಜಯೋಗದ ಕಿರೀಟ. ಪವಿತ್ರತೆ ಇಲ್ಲದೆ ಯೋಗ ಇಲ್ಲ. ಮುರಳಿ ಹೇಳುತ್ತದೆ, ಕಾಮಚಿತೆಯನ್ನು ಬಿಟ್ಟು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ. ಪವಿತ್ರತೆ ಅಂದರೆ ಕೇವಲ ಶರೀರದ ನಿಯಮವಲ್ಲ, ಅದು ಚಿಂತನೆಯ ಪವಿತ್ರತೆ, ದೃಷ್ಟಿಯ ಪವಿತ್ರತೆ, ಸಂಸ್ಕಾರದ ಪವಿತ್ರತೆ, ಡಬಲ್ ಕಿರೀಟ, ಪವಿತ್ರತೆಯ ಕಿರೀಟ, ರಾಜ್ಯದ ಕಿರೀಟ. ಪವಿತ್ರತೆ ಪ್ರಕಾಶ, ಪ್ರಕಾಶ ಗೌರವ.
ಗೌರವ ರಾಜ್ಯ. ಯೋಗ ಅಭ್ಯಾಸ. ನಾನು ಪವಿತ್ರ ಆತ್ಮ. ತಂದೆಯ ಕಿರಣಗಳು ನನ್ನನ್ನು ಶುದ್ಧಗೊಳಿಸುತ್ತಿವೆ. ಒಳಗಿನ ತುಕ್ಕು ಕರಗುತ್ತಿದೆ. ಸ್ಲೋಗನ್: ಪವಿತ್ರತೆ ಇಲ್ಲದೆ ಶಕ್ತಿ ಇಲ್ಲ. ತಂದೆ ಮತ್ತು ಆಸ್ತಿ. ಬುದ್ಧಿಯ ಏಕಾಗ್ರತೆ. ತಂದೆ ಮತ್ತು ಆಸ್ತಿ. ಮುರಳಿ ಹೇಳುತ್ತದೆ, ತಂದೆಯನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ. ತಂದೆ ಯಾರು? ನಿರಾಕಾರ ಶಿವ ಪರಮಾತ್ಮ. ಆಸ್ತಿ ಏನು? ಸ್ವರ್ಗದ 21 ಜನ್ಮಗಳ ರಾಜ್ಯ. ಏಕಾಗ್ರತೆ ಹೇಗೆ ಬರಲಿ? ಮನಸ್ಸು ಚಂಚಲವಾಗುತ್ತದೆ, ಏಕೆಂದರೆ ಗುರಿ ಸ್ಪಷ್ಟವಾಗಿಲ್ಲ. ಗುರಿ ಸ್ಪಷ್ಟವಾದಾಗ ಬುದ್ಧಿ ಸ್ಥಿರವಾಗುತ್ತದೆ, ನೆನಪು ಸಹಜವಾಗುತ್ತದೆ. ಯೋಗ ಅಭ್ಯಾಸ. ನಾನು ತಂದೆಯ ಮಗು. ನನ್ನ ಹಕ್ಕು ಸ್ವರ್ಗ ರಾಜ್ಯ. ತಂದೆಯ ಬೆಳಕಿನಲ್ಲಿ ನಾನು ಶಕ್ತಿಶಾಲಿ. ಸ್ಲೋಗನ್: ತಂದೆಯನ್ನು ನೆನಪಿಸಿದರೆ ಆಸ್ತಿ ಸ್ವಯಂ ಸಿಗುತ್ತದೆ. ಆತ್ಮ ಅಭಿಮಾನದಲ್ಲಿ ಸ್ಥಿರವಾಗಿರಿ. ಪವಿತ್ರತೆಯನ್ನು ಧಾರಣೆ ಮಾಡಿ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಇರಲಿ. ಇದೇ ರಾಜಯೋಗದ ಪೂರ್ಣ ಮಾರ್ಗ. ಕರ್ಮ ಮತ್ತು ಭಾಗ್ಯ ರಹಸ್ಯ. ಇಂದು ಮಾಡುವ ಕರ್ಮವೇ ನಾಳೆಯ ಭಾಗ್ಯ. ಕರ್ಮ ಎಂದರೆ ಏನು? ಮುರಳಿ ಹೇಳುತ್ತದೆ, ಪ್ರತಿಯೊಂದು ಚಿಂತನೆ, ಮಾತು, ಕ್ರಿಯೆ ಕರ್ಮ. ಕರ್ಮ 3 ವಿಧ: ಸತ್ಕರ್ಮ, ಶುದ್ಧ ಸೇವಾಮಯ ಕರ್ಮ, ದುಷ್ಕರ್ಮ, ವಿಕಾರದಿಂದಾದ ಕರ್ಮ. ಅಕರ್ಮ ತಂದೆ ಸ್ಮೃತಿಯಲ್ಲಿ ಮಾಡಿದ ಕರ್ಮ. ಸ್ಮೃತಿಯಲ್ಲಿ ಮಾಡಿದ ಕರ್ಮ ಪಾಪ ಬಾಂಧವಿಲ್ಲ. ಭಾಗ್ಯ ಹೇಗೆ ನಿರ್ಮಾಣವಾಗುತ್ತದೆ? ಭಾಗ್ಯ ಆಕಾಶದಿಂದ ಬರುವುದಿಲ್ಲ, ಅದು ನನ್ನ ಕೈಯಲ್ಲಿ ನಿರ್ಮಾಣವಾಗುತ್ತದೆ. ಶುದ್ಧ ಚಿಂತನೆ, ಶುದ್ಧ ಫಲ, ಪ್ರೀತಿ ತುಂಬಿದ ಮಾತು, ಸಂತೋಷದ ಸಂಬಂಧ, ಸೇವಾ ಮನೋಭಾವ, ಉನ್ನತ ಪದವಿ. ಇಂದಿನ ಒಂದು ಶುದ್ಧ ಸಂಕಲ್ಪ
ಭವಿಷ್ಯದ ಸ್ವರ್ಗದ ಸಿಂಹಾಸನವಾಗಬಹುದು. ಕರ್ಮಯೋಗಿಯ ಲಕ್ಷಣ. ಕರ್ಮಯೋಗಿ ಕೆಲಸ ಮಾಡುತ್ತಾ ನೆನಪಿನಲ್ಲಿ ಇರುತ್ತಾರೆ. ಪ್ರತಿಯೊಂದು ಕ್ರಿಯೆ ತಂದೆಗೆ ಅರ್ಪಣೆ ಮಾಡುತ್ತಾರೆ. ಫಲದ ಆಸೆ ಬಿಡುತ್ತಾರೆ. ಅವರಿಗೆ ಶಾಂತಿ, ಶಕ್ತಿ, ಭಾಗ್ಯ ಸ್ವಾಭಾವಿಕವಾಗಿ ಬರುತ್ತದೆ. ಯೋಗ ಅಭ್ಯಾಸ. ಶುದ್ಧ ಕರ್ಮ ಸಂಕಲ್ಪ. ನಾನು ಶುದ್ಧ ಆತ್ಮ. ನನ್ನ ಪ್ರತಿಯೊಂದು ಚಿಂತನೆ ದಿವ್ಯವಾಗುತ್ತಿದೆ. ತಂದೆಯ ಸ್ಮೃತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕರ್ಮಗಳು ಬೆಳಕಿನಂತೆ ಶುದ್ಧವಾಗಿವೆ. ನನ್ನ ಭಾಗ್ಯ ಪ್ರಕಾಶಮಾನವಾಗುತ್ತಿದೆ. ಗೀತಾ ಜ್ಞಾನ ರತ್ನಗಳು. ಕರ್ಮವೇ ಭಾಗ್ಯದ ಬೀಜ. ಸ್ಮೃತಿ ಕರ್ಮವನ್ನು ಅಕರ್ಮ ಮಾಡುತ್ತದೆ. ಶುದ್ಧ ಸಂಕಲ್ಪ ಉನ್ನತ ಫಲ. ಕೋಪ ಅಹಂಕಾರ ಕರ್ಮವನ್ನು ದುಷ್ಕರ್ಮ ಮಾಡುತ್ತವೆ. ಸೇವಾಭಾವ ಕರ್ಮವನ್ನು ಪವಿತ್ರ ಮಾಡುತ್ತದೆ. ಚಿಕ್ಕ ಕಥೆ. ಒಬ್ಬ ರೈತ 2 ಬೀಜ ಬಿತ್ತಿದನು. ಒಂದು ಉತ್ತಮ, ಇನ್ನೊಂದು ಕೆಟ್ಟದ್ದು. ಮಳೆಯಾದಾಗ ಒಂದು ಸುಂದರ ಮರ, ಇನ್ನೊಂದು ಮುಳ್ಳಿನ ಗಿಡ. ರೈತ ಅರ್ಥ ಮಾಡಿಕೊಂಡನು. ನಾನು ಬಿತ್ತಿದಂತೆ ಫಲ ಸಿಗುತ್ತದೆ. ಹಾಗೆಯೇ ನಾನು ಮಾಡುವ ಕರ್ಮವೇ ನಮ್ಮ ಭಾಗ್ಯ ರೂಪಿಸುತ್ತದೆ. ಸ್ಲೋಗನ್. ಯಾವ ಬೀಜ ಬಿತ್ತುತ್ತೇವೆಯೋ ಅದೇ ಫಲ ಪಡೆಯುತ್ತೇವೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.